ಈಗ ನನಗೆ ನಾವು 9 ಜನ ಮಕ್ಕಳಿದಾವೆ, ಯಾಕೆ ಇಷ್ಟು ಮಕ್ಕಳು ಅದು ಇಬ್ರಾಹಿಂ ನಮ್ಗೆ ಯಾಕಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಒಳ್ಳೆ ಕತೆ ಐತಲ್ಲ. ನನಗೇನು ಖುಷಿನೂ ಇಲ್ಲ, ಯಾಕಂದ್ರೆ ಇದರಿಂದ ಏನು ಉಪಕಾರ ಇಲ್ಲ. ಈ ಬಹುಸಂಖ್ಯಾತಲ್ಲಿ ಇದೀವಿ ಅಂತ ಹೇಳ್ಕೋಬೇಕೆ ಹೊರತು ಉಪಕಾರ ಏನಿದೆ ಇದರಿಂದ? ಆರ್ಥಿಕವಾಗಿ ಸಮ ಇಲ್ಲ ಅಂತ ಗೊತ್ತಾಗಿದೆ. ಈಗ ಗೊತ್ತಾಗಿದ್ಯಾ? ಹಿಂದೆಂದಲೂ ಗೊತ್ತಾಗಿದೆ. ಎರಡನೇದು, ದಕ್ಷಿಣ ಭಾರತದಿಂದ ಪಾಕಿಸ್ತಾನಕ್ಕೆ ಯಾರು ಜಾಸ್ತಿ ವಲಸೆ ಹೋಗಿಲ್ಲ. ಕರ್ನಾಟಕದಿಂದ ಅಂತೂ ನಾಟ್ ಇವನ್ ಸಿಂಗಲ್ 1% ಹೋಗಿಲ್ಲ. ಇಲ್ಲಿರೋರು ಇಲ್ಲೇ ಇದ್ದಾರೆ. ಇಲ್ಲಿರೋದ್ರಿಂದಲೇ ಉತ್ತಮವಾದಂತ ಕೊಟ್ಟಿದ್ದಾರೆ. ಕಲಾಂ ಭಾರತಕ್ಕೆ ಮಿಸೈಲ್ ಕೊಟ್ಟಂತವ್ರು ಅವರಿಲ್ಲೇ ಹುಟ್ಟಿದ್ದು, ತಮಿಳುನಾಡಲ್ಲಿ. ಸೊ ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಾದಿಲ್ಲ. ಈ ವರದಿನ ಸ್ವಾಗತ ಮಾಡಿ, ಎಸ್ ಇಷ್ಟಿದೀವಿ ಅಂತ ಹೇಳಿದ್ದಾರೆ. ಇಲ್ಲ ಇವರು ಒಕ್ಕಲಿಗರ ಲಿಂಗಾಯತರು ನಾವು ಜಾಸ್ತಿ ಇದ್ದಾರೆ ಅಂದ್ರೆ ತಾಲೂಕುವಾರು ನೀವೇ ಸೆನ್ಸಸ್ ಮಾಡಿ ಸರ್ಕಾರ ಕೊಟ್ಬಿಡಿ, ನೋಡಿ ಇಷ್ಟಿದೆ ನಮ್ದು ಅಂತ, ಬೇಕಾದ್ರೆ ಸೇರಿಸ್ಕೊಳ್ಳಿ. ಕೇಂದ್ರ ಸಚಿವ ಶೋಭಾ ಅವರು ಹೇಳಿದ್ರು ಆಧಾರ್ ಲಿಂಕ್ಡ್ ಸರ್ವೆ ಮಾಡಿ ಅಂತ. ಆಧಾರ್ ಲಿಂಕ್ 1 ವರ್ಷದಲ್ಲಿ ಬೇಕಾದ್ರೆ ಮಾಡಿ ಅಂತ. ಆ ಸರ್ವೆನೂ ಒಪ್ಪಲ್ಲ, 1 ವರ್ಷ ಬೇಕಾದ್ರೆ ಅವಕಾಶ ಕೊಡ್ತೀವಿ ಅದನ್ನ ಮಾಡಿ ಅಂತ ಅವ್ರು ಹೇಳ್ತಾರೆ. ಆಧಾರ್ ಲಿಂಕ್ ಸರ್ವೆ ಮಾಡಿ ಈಗ ಅಂತ ಬಿಜೆಪಿ ಅವರು ಹೇಳ್ತಾರೆ. ಸರ್ಕಾರಕ್ಕೆ ಬಿಟ್ಟಿದ್ದು ಯಾವ ಲಿಂಕ್ ಮಾಡಿದ್ರು ಅದೇ ಜನ ಇರ್ಬೇಕಲ್ರಿ. ಈಗ ಆಧಾರ್ ಕಾರ್ಡ್ ಇಂದ ಯಾರು ಇಲ್ಲ, ಎಲ್ಲರೂ ಆಧಾರ್ ಕಾರ್ಡೇ ಇದ್ದಾರೆ. ಸರ್ವೆ ಮಾಡೋದೇ ಆಗ್ಬೇಕು. ಆಧಾರ್ ಕಾರ್ಡ್ ಪಂಚ್ ಮಾಡಿ ಸರ್ಕಾರಕ್ಕೆ ಗೊತ್ತಿದೆಯಲ್ಲ ಎಷ್ಟು ಆಧಾರ್ ಕಾರ್ಡ್ ಕೊಟ್ಟಿದೆ ಅಂತ ಲೆಕ್ಕ ಇದೆಯಲ್ಲ. ಇನ್ನು ಸರ್ವೆ ಮಾಡೋಕಂತ ಅವಶ್ಯಕತೆ ಇಲ್ಲ, ಅದನ್ನೇ ಪಬ್ಲಿಷ್ ಮಾಡಿದ್ರೆ ಸಾಕು. ಕಂಪ್ಯೂಟರೈಸ್ಡ್ ಯುಗ ಈಗ, ಹಾಗಾಗಿ ಯಾವುದು ಮುಚ್ಚಿಡಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.